ಹಾಯ್ ಹಲೋ ನಮಸ್ಕಾರ ಗುರುವೇ, ಹೆಂಗಿದಿರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ದ ಡೆವಿಲ್ ಸಿನಿಮಾ ಸೊ ಯಾಕೆ ಓ ಟಿ ಟಿಗೆ ಬರ್ತಾ ಇಲ್ಲ, ಸೊ ಕಾರಣ ಏನು, ಸೊ ಯಾವಾಗ ಬರಬಹುದು ಡೆವಿಲ್ ಚಿತ್ರ ಓ ಟಿ ಟಿಯಲ್ಲಿ, ಸೊ ಏನ್ ನಡೀತಾ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮತ್ತು ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಗಾಯ್ಸ್. ಓಕೆನಾ, ಬನ್ನಿ ವಿಡಿಯೋ ಶುರು ಮಾಡೋಣ. ದ ಡೆವಿಲ್ ಸಿನಿಮಾ ದರ್ಶನ್ ಸರ್ ಅವರ ಸಿನಿಮಾ. ಇದು ಲಾಸ್ಟ್ ಇಯರ್ ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು ಸಿನಿಮಾ, ಮತ್ತು ಒಳ್ಳೆಯ ಕಲೆಕ್ಷನ್ ಮಾಡಿತ್ತು ಸಿನಿಮಾ. ಸೊ ಇದರ ಬಜೆಟ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಇದರ ಬಜೆಟ್ ಎಷ್ಟಿತ್ತು ಅಂತೇಳಿ ಯಾರಿಗಾದ್ರು ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಡೆವಿಲ್ ಚಿತ್ರ ರಿಲೀಸ್ ಆಗಿ 5 to 6 months ಆಯ್ತು. ಇಲ್ಲಿವರೆಗೂ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಡೆವಿಲ್ ಚಿತ್ರ ಬಂದಿಲ್ಲ. ಸೊ ಕಾರಣ ಏನು ಅಂತೇಳಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಯಾವುದೇ ಸಿನಿಮಾ ಆಗಲಿ, ಯಾವುದೇ ಸಿನಿಮಾ ಸೊ 1 or 2 months ಅಲ್ಲಿ ಒ ಟಿ ಟಿಯಲ್ಲಿ ಬಂದ್ಬಿಡುತ್ತೆ. ಇದರ ಒ ಟಿ ಟಿ ರೈಟ್ಸ್ ಸೋಲ್ಡ್ ಔಟ್ ಆದ್ರೆ ಮಾತ್ರ, ಐ ರಿಪೀಟ್, ಇದರ ಒ ಟಿ ಟಿ ರೈಟ್ಸ್ ಸೋಲ್ಡ್ ಔಟ್ ಆದ್ರೆ ಮಾತ್ರ. ಸೊ ಇದು ನಿಮಗೆ 2 ಸತಿ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತೇಳಿ ನಿಮಗೆ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ. ಸೊ ಕೆಲವೊಂದು ರಿಪೋರ್ಟ್ಸ್ ಬರ್ತಾ ಇತ್ತು, ಸೊ ದರ್ಶನ್ ಸರ್ ಅವರು ಜೈಲಲ್ಲಿ, ಅಂದ್ರೆ ಈ ಕೇಸ್ ನಡೀತಾ ಇದೆ, ಸೊ ಅದಕ್ಕಾಗಿ ಡೆವಿಲ್ ಚಿತ್ರ ಓ ಟಿ ಟಿಯಲ್ಲಿ ಬರ್ತಾ ಇಲ್ಲ ಅಂತೇಳಿ. ಸೊ ಸೀರಿಯಸ್ಲಿ ಗುರು, ಎಲ್ಲಿಂದ ಇದು ನ್ಯೂಸ್ ಸ್ಪ್ರೆಡ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಅದೇ ಕೇಸ್ ಬೇರೆ, ಇದೇ ಕೇಸ್ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಡೆವಿಲ್ ಚಿತ್ರ ಇಲ್ಲಿವರೆಗೂ ಓ ಟಿ ಟಿಲಿ ಬರದೇ ಇರೋಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದರ ಓ ಟಿ ಟಿ ರೈಟ್ಸ್ ಇನ್ನೂ ಸೋಲ್ಡ್ ಔಟೇ ಆಗಿಲ್ಲ ಗುರು. ಎಸ್, ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ. ಸೊ ಅದಕ್ಕೆ ನಾನು 2 ಸತಿ ಹೇಳಿದೆ, ಸೊ ಓ ಟಿ ಟಿ ರೈಟ್ಸ್ ಸೋಲ್ಡ್ ಔಟ್ ಆದ್ರೆ ಮಾತ್ರ ಅಂತೇಳಿ. ಸೊ ಅದಕ್ಕೆ ಡೆವಿಲ್ ಚಿತ್ರ ಯಾವುದೇ ಓ ಟಿ ಟಿ ಪ್ಲಾಟ್ಫಾರ್ಮ್ ಇನ್ನೂ ಸೋಲ್ಡ್ ಔಟೇ ಆಗಿಲ್ಲ. ಇವಾಗ ನೀವು ಕೇಳಬಹುದು, ಏನ್ ಗುರು ದರ್ಶನ್ ಸರ್ ಅವರು ಇಷ್ಟು ದೊಡ್ಡ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ, ಸೊ ಅವರ ಸಿನಿಮಾ ಯಾಕೆ ಓ ಟಿ ಟಿ ಇದ್ದವರು ತಗೊಳ್ತಾ ಇಲ್ಲ ಅಂತೇಳಿ. ಸೊ ಹಾಗಲ್ಲ, ಸೊ ಓ ಟಿ ಟಿ ಓ ಟಿ ಟಿ ಪ್ಲಾಟ್ಫಾರ್ಮ್ ದವರು ತಗೊಳ್ತಾ ಇದ್ದಾರೆ, ಆದ್ರೆ ಪ್ರೊಡ್ಯೂಸರ್ ಯಾವ ಮೊತ್ತ ಹೇಳ್ತಾ ಇದ್ದಾರೆ, ಸೊ ಆ ಮೊತ್ತಕ್ಕೆ ಅವರು ತಗೊಳ್ತಾ ಇಲ್ಲ. ಏನಪ್ಪಾ ಅಂದ್ರೆ, ಪ್ರೊಡ್ಯೂಸರ್ಸ್, ಈ ಫಿಲ್ಮ್ ಟೀಮ್ ದವರು ಸೊ 40 to 50 crore ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತೆ. ಸೊ ಇದರ ಡಿಜಿಟಲ್ ರೈಟ್ಸ್ ಮತ್ತು ಸ್ಯಾಟಲೈಟ್ ರೈಟ್ಸ್ ಎಲ್ಲ ಸೇರಿ. ಸೊ ಆದ್ರೆ ಯಾವ ಪ್ಲಾಟ್ಫಾರ್ಮ್ ಕೂಡ ಅಷ್ಟು ಮೊತ್ತ ಕೊಡಕ್ಕೆ ತಯಾರಿಲ್ಲ. ಸೊ ಅದಕ್ಕಾಗಿ ಈ ಸಿನಿಮಾ ಯಾವುದೇ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೂ ಬಂದಿಲ್ಲ, ಅಷ್ಟೇ ಬಿಟ್ರೆ ಮತ್ತೆ ಬೇರೆ ಏನು ಕಾರಣ ಅಲ್ಲ. ಸೊ ನಾನು ಕೂಡ 2-3 ವಿಡಿಯೋ ಕೂಡ ಮಾಡಿದ್ದೀನಿ ಈ ಚಾನಲ್ ಅಲ್ಲಿ, ಡೆವಿಲ್ ಚಿತ್ರದ ಒ ಟಿ ಟಿ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಸೊ ಆ ಡೇಟಿಗೆ ಬಂದಿಲ್ಲ. ಏನಕ್ಕಪ್ಪ ಅಂದ್ರೆ, ಸೊ ಬಹಳ ಹೋಪ್ ಇತ್ತು ನನಗೆ ಅದು February 16th ಬರುತ್ತೆ ಅಂತೇಳಿ. ಸೊ ಅದಕ್ಕಾಗಿ ನಾನು ಒ ಟಿ ಟಿ ಅಪ್ಡೇಟ್ ಕೊಡ್ತಾ ಇದ್ದೆ. ಏನಕ್ಕಪ್ಪ ಅಂದ್ರೆ, ಅವತ್ತು ದಿನ ದರ್ಶನ್ ಸರ್ ಅವರ ಬರ್ತ್ಡೇ ಇತ್ತು, ಪ್ಲಸ್ ಡೆವಿಲ್ ಚಿತ್ರ ಥಿಯೇಟ್ರಿಕಲ್ ವಿಂಡೋ 8 weeks ಕಂಪ್ಲೀಟ್ ಆಗ್ತಿತ್ತು. ಅಂದ್ರೆ ಡಿಸೆಂಬರ್ 11 ಅಂದ್ರೆ February 11ಕ್ಕೆ 8 weeks ಕಂಪ್ಲೀಟ್ ಆಗುತ್ತೆ. ಸೊ 16th ಬರಬಹುದು, ಗುಡ್ ಡೇಟ್, ಪ್ಲಸ್ ಬರ್ತಡೇ ಇದೆ ಅಂತೇಳಿ. ಸೊ ಅದಕ್ಕಾಗಿ ನಾನು ಒ ಟಿ ಟಿ ಅಪ್ಡೇಟ್ ಕೊಟ್ಟಿದ್ದೆ, February 16th ಇದು ಬರಬಹುದು ಅಂತೇಳಿ. ಸೊ ಯಾವಾಗ ಬರ್ತ್ಡೇಗೆ ಬಂದಿಲ್ಲ ಈ ಸಿನಿಮಾ. ಸೊ ನಾನು ಹೋಪ್ ಬಿಟ್ಬಿಟ್ಟೆ, ಇದು ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂತೇಳಿ ನಾನು ಹೋಪ್ ಬಿಟ್ಬಿಟ್ಟೆ. ಅದಕ್ಕೆ ವಿಡಿಯೋನೇ ಮಾಡಲಿಲ್ಲ ನಾನು ಡೆವಿಲ್ ಚಿತ್ರದ ಒ ಟಿ ಟಿ ಅಪ್ಡೇಟ್. ಸೊ ಇವಾಗೊಂದು ಕೆಲವೊಂದು ಅಪ್ಡೇಟ್ಸ್ ಬರ್ತಾ ಇತ್ತು, ಸೊ ಡೆವಿಲ್ ಚಿತ್ರ ಯಾಕೆ ಒ ಟಿ ಟಿಗೆ ಬರ್ತಾ ಇಲ್ಲ ಅಂತೇಳಿ. ಸೊ ಅದಕ್ಕಾಗಿ ಒಂದು ನ್ಯೂಸ್ನ ನೋಡ್ತಾ ಇದ್ದೆ. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡ್ತಿದ್ದೇನೆ. ಮತ್ತೆ ಅದೇ ಪ್ರಶ್ನೆ ಬರುತ್ತೆ ಗುರು, ಸೊ ಡೆವಿಲ್ ಚಿತ್ರ ಯಾವಾಗ ಒ ಟಿ ಟಿಯಲ್ಲಿ ಬರುತ್ತೆ ಅಂತೇಳಿ. ಸೊ ಗೊತ್ತಿಲ್ಲ ಗುರು, ಪ್ರೊಡ್ಯೂಸರ್ಸ್ ಮತ್ತು ಒ ಟಿ ಟಿ ಪ್ಲಾಟ್ಫಾರ್ಮ್ದವರು ಒಂದು ಡೀಲ್ನ ಯಾವಾಗ ಅವರಿಗಿಬ್ಬರಿಗೆ ಒಂದು ಡೀಲ್ ಓಕೆ ಆಗುತ್ತೆ, ಸೊ ಅವಾಗ ಇದು ಒ ಟಿ ಟಿಯಲ್ಲಿ ಬರಬಹುದು. ಮೇ ಬಿ ಡೈರೆಕ್ಟ್ ಟಿವಿ ಪ್ರೀಮಿಯರ್ ಕೂಡ ಮಾಡಬಹುದು. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಯಾವಾಗ ಒ ಟಿ ಟಿಯಲ್ಲಿ ಬರಬಹುದು ಅಂತೇಳಿ. ಸೊ ನೆಕ್ಸ್ಟ್ ನನಗೆ ಒ ಟಿ ಟಿ ಅಪ್ಡೇಟ್ ರಿಗಾರ್ಡಿಂಗ್ ಡೆವಿಲ್ ಚಿತ್ರದ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಸೊ ಇದಾಗಿತ್ತು ಇವತ್ತಿನ ಡೆವಿಲ್ ಚಿತ್ರದ ಒ ಟಿ ಟಿ ಅಪ್ಡೇಟ್ಸ್. ನಿಮ್ಗೆ ಹೇಗೆ ಅನಿಸಿದೆ ಈ ವಿಡಿಯೋ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರು ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗಾಯ್ಸ್, ಮತ್ತೆ ಭೇಟಿ ಆಗೋಣ.